ಭಾರತವು ಅನೇಕ ಭಾಷೆಗಳು, ಸಂಸ್ಕೃತಿಗಳು ಮತ್ತು ಜನಾಂಗಗಳ ಒಕ್ಕೂಟ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಇಂದು 22 ಭಾಷೆಗಳಿಗೆ ಮಾನ್ಯತೆ ದೊರೆತಿದೆ. ಆದರೆ ಸ್ವಾತಂತ್ರ್ಯ ನಂತರದ ಭಾರತದ ಭಾಷಾ ರಾಜಕಾರಣದಲ್ಲಿ ಹಿಂದಿ ಭಾಷೆಯ ಸ್ಥಾನಮಾನ ಮತ್ತು ಅದರ ವಿಸ್ತರಣೆಯ ಪ್ರಶ್ನೆ ಪದೇ ಪದೇ ವಿವಾದಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ಎಂಬ ಪ್ರಶ್ನೆ ಹಲವು ದಶಕಗಳಿಂದ ಸಾರ್ವಜನಿಕ ಚರ್ಚೆಯ ಕೇಂದ್ರಬಿಂದುವಾಗಿದೆ. 1949ರ ಸೆಪ್ಟೆಂಬರ್ 14ರಂದು ಭಾರತದ ಸಂವಿಧಾನದ ರಚನಾ ಸಭೆಯು ಹಿಂದಿಯನ್ನ ದೇವನಾಗರಿ ಲಿಪಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿತು. ಆದರೆ ಅತ್ಯಂತ ಮಹತ್ವದ ಸಂಗತಿ ಅಂದ್ರೆ ಸಂವಿಧಾನವು ಎಲ್ಲಿಯೂ ಹಿಂದಿಯನ್ನ ರಾಷ್ಟ್ರ ಭಾಷೆ ಎಂದು ಘೋಷಿಸಿಲ್ಲ. ಹಿಂದಿ ಭಾರತದ ಅಧಿಕೃತ ಭಾಷೆ ಮಾತ್ರ, ರಾಷ್ಟ್ರ ಭಾಷೆ ಅಲ್ಲ ಎಂಬುದು ಸಂವಿಧಾನಾತ್ಮಕ ಸತ್ಯ. ಈ ವಿಷಯವನ್ನ ಸಂವಿಧಾನ ತಜ್ಞರು ಮತ್ತು ಅಧಿಕೃತ ದಾಖಲೆಗಳು ಹಲವು ಬಾರಿ ಸ್ಪಷ್ಟಪಡಿಸಿವೆ. ಸಂವಿಧಾನದ 343ನೇ ವಿಧಿಯ ಪ್ರಕಾರ ಹಿಂದಿಯ ಜೊತೆಗೆ ಇಂಗ್ಲಿಷ್ ಭಾಷೆಯು ಕೇಂದ್ರ ಆಡಳಿತದ ಬಳಕೆಯಾಗಬೇಕೆಂದು ನಿರ್ಧರಿಸಲಾಗಿತ್ತು. 1965ರಲ್ಲಿ ಹಿಂದಿಯನ್ನ ಏಕೈಕ ಆಡಳಿತ ಭಾಷೆಯನ್ನಾಗಿ ಮಾಡುವ ಪ್ರಯತ್ನಗಳ ವಿರುದ್ಧ ದಕ್ಷಿಣ ಭಾರತದಲ್ಲಿ ಭಾರಿ ವಿರೋಧ ವ್ಯಕ್ತವಾಯಿತು. ಅದರ ಪರಿಣಾಮವಾಗಿಯೇ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ 1963 ಮತ್ತು ನಂತರದ ತಿದ್ದುಪಡಿಗಳ ಮೂಲಕ ಇಂಗ್ಲಿಷ್ ಬಳಕೆ ಮುಂದುವರಿಯುವಂತೆ ಮಾಡಲಾಯಿತು. ಆದರೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಬ್ಯಾಂಕ್ಗಳು, ರೈಲ್ವೆ, ಅಂಚೆ ಇಲಾಖೆ ಮತ್ತು ಶಿಕ್ಷಣ ನೀತಿಗಳ ಮೂಲಕ ಹಿಂದಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗ್ತಾ ಇದೆ ಎಂಬ ಆಕ್ಷೇಪಗಳು ಹಿಂದಿಯೇತರ ರಾಜ್ಯಗಳಲ್ಲಿ ಪದೇ ಪದೇ ಕೇಳಿ ಬರ್ತಾ ಇವೆ. ಕರ್ನಾಟಕದಲ್ಲಿಯೂ ಇದೇ ಪ್ರಶ್ನೆ ಅನೇಕ ಬಾರಿ ಪ್ರತಿಭಟನೆಗಳಿಗೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಹಿಂದಿ ಹೇರಿಕೆಯ ವಿರುದ್ಧ ನಿರಂತರ ಧ್ವನಿಯಾಗಿ ನಿಂತವರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರು ಪ್ರಮುಖರು. ಅವರ ಹೋರಾಟ ಹಿಂದಿ ಭಾಷೆಯ ವಿರುದ್ಧವಲ್ಲ, ಭಾಷಾ ಸಮಾನತೆಯ ಪರವಾದ ಹೋರಾಟ. ಕನ್ನಡಿಗರು ಯಾವುದೇ ಭಾಷೆ ಕಲಿಯಬಾರದು ಎಂಬುದು ಅವರ ವಾದವಾಗಿರಲಿಲ್ಲ. ಆದರೆ ಒಂದು ಭಾಷೆಗೆ ಅಸಮಾನವಾದ ಪ್ರಾಧಾನ್ಯ ನೀಡಿ ಅದನ್ನ ಇತರ ಭಾಷಿಕರ ಮೇಲೆ ಹೇರಬಾರದು ಎಂಬುದು ಅವರ ನಿಲುವಾಗಿತ್ತು. ಪ್ರತಿ ವರ್ಷ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ಹಿಂದಿ ದಿವಸ್ ಮತ್ತು ಹಿಂದಿ ಪಕ್ವಾಡ ಅಂದ್ರೆ ಹಿಂದಿ ಸಪ್ತಾಹ ಆಚರಿಸುವ ಸಂದರ್ಭಗಳಲ್ಲಿ ಕೇಂದ್ರ ಸಂಸ್ಥೆಗಳಲ್ಲಿ ಕನ್ನಡ ಸೇರಿದಂತೆ ಇತರ ಭಾರತೀಯ ಭಾಷೆಗಳ ನಿರ್ಲಕ್ಷ್ಯದ ಪ್ರಶ್ನೆಯನ್ನ ನಾರಾಯಣಗೌಡರು ಎಂದು ಆಗ್ರಹಿಸಿ ಅನೇಕ ಪ್ರತಿಭಟನೆಗಳನ್ನ ಸಂಘಟಿಸಿದ್ದಾರೆ. ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವ ಕೇಂದ್ರ ಸರ್ಕಾರಿ ಸಂಸ್ಥೆಗಳು ಕನ್ನಡದಲ್ಲಿ ಸೇವೆ ಒದಗಿಸಬೇಕು, ಸ್ಥಳೀಯ ಜನರೊಂದಿಗೆ ಸ್ಥಳೀಯ ಭಾಷೆಯಲ್ಲೇ ಸಂವಹನ ನಡೆಸಬೇಕು, ನೇಮಕಾತಿ ಮತ್ತು ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ಭಾಷಾ ಆಧಾರಿತ ಅನ್ಯಾಯವಾಗಬಾರದು ಎಂದು ಅವರು ನಿರಂತರವಾಗಿ ಒತ್ತಾಯಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹೊಸ ಶಿಕ್ಷಣ ನೀತಿ, ತ್ರಿಭಾಷಾ ಸೂತ್ರ ಮತ್ತು ಕನ್ನಡದ ಸ್ಥಾನಮಾನವನ್ನ ಕಾಪಾಡಬೇಕು, ಸ್ಥಳೀಯ ಭಾಷೆಗಳ ಮೇಲೆ ಯಾವುದೇ ರೀತಿಯ ಒತ್ತಡ ಬರಬಾರದು ಎಂಬ ನಿಲುವನ್ನ ನಾರಾಯಣಗೌಡರು ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು. ಅವರ ನಿರಂತರ ಹೋರಾಟಗಳ ಪರಿಣಾಮವಾಗಿ ಕೇಂದ್ರ ಸಂಸ್ಥೆಗಳಲ್ಲಿ ಕನ್ನಡದ ಬಳಕೆಯ ಕುರಿತು ಸಾರ್ವಜನಿಕ ಜಾಗೃತಿ ಹೆಚ್ಚಾಯಿತು. ಕನ್ನಡ ಫಲಕಗಳು, ಕನ್ನಡ ಸೇವೆಗಳು, ಸ್ಥಳೀಯ ಭಾಷೆಯಲ್ಲಿನ ಮಾಹಿತಿ ಮತ್ತು ಭಾಷಾ ಸಮಾನತೆ ಕುರಿತ ಚರ್ಚೆಗಳು ಮತ್ತಷ್ಟು ಬಲಗೊಂಡವು. ಟಿ.ಎನ್. ನಾರಾಯಣಗೌಡರ ದೃಷ್ಟಿಯಲ್ಲಿ ಇದು ಕೇವಲ ಕನ್ನಡದ ಪ್ರಶ್ನೆಯಲ್ಲ, ಭಾರತದ ಭಾಷಾ ವೈವಿಧ್ಯದ ಪ್ರಶ್ನೆ. ಎಲ್ಲ ಭಾರತೀಯ ಭಾಷೆಗಳಿಗೂ ಸಮಾನ ಗೌರವ ದೊರಕಬೇಕು. ಯಾವುದೇ ಭಾಷೆಯನ್ನ ಮತ್ತೊಂದು ಭಾಷೆಯ ಮೇಲೆ ಹೇರಬಾರದು. ಭಾಷಾ ಆಧಾರಿತ ಪ್ರಾಬಲ್ಯ ಪ್ರಜಾಪ್ರಭುತ್ವದ ಆತ್ಮಕ್ಕೆ ವಿರುದ್ಧ ಎಂಬ ನಂಬಿಕೆಯೊಂದಿಗೆ ಅವರು ಹೋರಾಟ ನಡೆಸಿದ್ದಾರೆ. ಆದ್ದರಿಂದಲೇ ಹಿಂದಿ ಹೇರಿಕೆ ವಿರೋಧಿ ಭಾರತದ ಬಹುಭಾಷಿತ ಸ್ವರೂಪವನ್ನ ಕಾಪಾಡುವ ಭಾಷಾ ಸಮಾನತೆಯ ಹೋರಾಟವಾಗಿ ದಾಖಲಾಗಿದೆ.